नित्यानुष्ठानम् तौलव नित्यानुष्ठानम् तौलव नित्यानुष्ठानम् तौलव नित्यानुष्ठानम् तौलव नित्यानुष्ठानम् आचार्य पवनोस्माकम् आचार्याणि च भारती देवो नारायण श्रीशः देवी मंगलदेवता ಬ್ರಾಹ್ಮಣರಾದವರು ತಮ್ಮ ಪರಂಪರೆಯಿಂದ ಬಂದ ಸಂಸ್ಕೃತಿಯನ್ನು ಪರಿಪಾಲಿಸಬೇಕಾದದ್ದು ಅತ್ಯಂತ ಅವಶ್ಯ. ಹಿಂದಿನಿಂದಲೂ ಕೂಡ ಋಷಿ ಪರಂಪರೆಯಿಂದ ಬಂದ ವೈದಿಕ ಧರ್ಮ ಅನುಷ್ಠಾನ ಮಾಡಿದಾಗ ನಮ್ಮ ಜೀವನದಲ್ಲಿ ಐಹಿಕವಾಗಿಯೂ ಪಾರತ್ರಿಕವಾಗಿಯೂ ಕೂಡ ವಿಶೇಷವಾದ ಶ್ರೇಯಸ್ಸನ್ನು ತೇಜಸ್ಸನ್ನು ನಾವು ಪಡೆಯಲಿಕ್ಕೆ ಅವಕಾಶವಾಗ್ತದೆ. ಅದರಲ್ಲಿಯೂ ಈ ಸಂಧ್ಯಾವಂದನ ಗಾಯತ್ರಿ ಜಪಾನುಷ್ಠಾನ ಎಲ್ಲ ಬ್ರಾಹ್ಮಣರು ಕೂಡ ಕಡ್ಡಾಯವಾಗಿ ಮಾಡಬೇಕಾದ ಅವಶ್ಯಕವಾದ ನಿತ್ಯಾನುಷ್ಠಾನ. ಇದರಲ್ಲಿ ಇರುವ ವೈಶಿಷ್ಟ್ಯವೆಂದರೆ ಭಗವಂತನಿಗೆ ನಮ್ಮ ಕೃತಜ್ಞತೆಯ ಸಮರ್ಪಣೆ. ಪರಮಾತ್ಮನಿಂದ ಎಲ್ಲ ರೀತಿಯ ಉಪಕಾರವನ್ನು ಈ ಪ್ರಪಂಚದಲ್ಲಿ ಪಡೆಯುತ್ತಾ ಇದ್ದೇವೆ. ಅದಕ್ಕೆ ದೇವರಿಗೆ ನಾವು ಪ್ರತ್ಯುಪಕಾರವನ್ನು ಮಾಡುವ ಶಕ್ತಿ ನಮಗೆ ಇಲ್ಲ. ದೇವರಿಗೆ ನಮ್ಮಿಂದ ಏನು ಉಪಕಾರದ ಅಗತ್ಯವೇ ಇಲ್ಲ, ಅವನು ಪರಿಪೂರ್ಣ. ಆದರೆ ಭಗವಂತನು ಎಲ್ಲ ದೃಷ್ಟಿಯಿಂದ ನಮಗೆ ಪ್ರತಿ ಕ್ಷಣದಲ್ಲಿ ಮಾಡುವ ಉಪಕಾರದ ಕೃತಜ್ಞತಾ ಸ್ಮರಣೆಯಾದರೂ ನಮಗೆ ಬೇಕು. ಪ್ರತ್ಯುಪಕಾರ ಮಾಡುವುದರಲ್ಲಿ ಕೃತಜ್ಞತಾ ಸ್ಮರಣೆಯನ್ನು ಮಾಡದೆ ಹೋದರೆ ಅದು ದೊಡ್ಡ ಅಪರಾಧವಾಗ್ತದೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆ ಎದ್ದು ಆ ಭಗವಂತನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯನ ಒಳಗೆ ಇದ್ದು ನಮಗೆಲ್ಲ ಶಕ್ತಿಯನ್ನು ನೀಡುವ ಜ್ಞಾನವನ್ನು ಕೊಡುವ ಆ ಭಗವಂತನ ಪ್ರಾರ್ಥನೆ. ಸೂರ್ಯನು ನಮಗೆಲ್ಲ ಹೊರಗಿನ ಬೆಳಕನ್ನು ನೀಡ್ತಾರೆ. ಹೊರಗಿನ ಬೆಳಕು ಸಾಲದು, ಒಳಗೆ ಅಂತರಂಗದ ಬೆಳಕು, ಜ್ಞಾನದ ಬೆಳಕು ಅದನ್ನು ನೀಡು ಎಂಬುದಾಗಿ ಸೂರ್ಯಮಂಡಲದ ಒಳಗಿರುವ ಭಗವಂತನ ದಿವ್ಯ ಪ್ರಾರ್ಥನೆ ಇದೇ ಗಾಯತ್ರಿ ಮಂತ್ರ. ಇದು ಇಡೀ ವಿಶ್ವದ ಕಲ್ಯಾಣಕ್ಕೆ ಕಾರಣವಾದ ಅತ್ಯಂತ ಶಕ್ತಿಶಾಲಿಯಾದ ದಿವ್ಯ ಮಂತ್ರ. ಈ ಪ್ರಾರ್ಥನೆಯಲ್ಲಿರುವುದು ನಮಗೆಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡು. ಇಂಥ ಪವಿತ್ರ ಮಂತ್ರದಿಂದ ಪ್ರತಿದಿನ ಭಗವಂತನ ಪ್ರಾರ್ಥನೆಯನ್ನು ಮಾಡಿದರೆ ನಮಗೆ ಎಲ್ಲ ಥರದ ಆಧ್ಯಾತ್ಮಿಕ ಶಕ್ತಿ, ಭೌತಿಕ ಉನ್ನತಿ ಇದು ಎರಡನ್ನೂ ಕೂಡ ಪಡೆಯಲಿಕ್ಕೆ ಸಾಧ್ಯ. ಅಂಥ ದಿವ್ಯ ಮಂತ್ರದ ಪ್ರಾರ್ಥನೆ, ಸಂಧ್ಯಾವಂದನೆಯ ಒಂದು ಆಂದೋಲನ ಬ್ರಾಹ್ಮಣರ ಪ್ರತಿ ಮನೆಗಳಲ್ಲಿ ಕೂಡ ಆಗಬೇಕು. ಇದರಿಂದ ಅವರಿಗೂ ಶ್ರೇಯಸ್ಸು, ಲೋಕಕ್ಕೂ ಕಲ್ಯಾಣ. ಇಂಥ ಒಂದು ಸಂಧ್ಯಾವಂದನದ ಬಗ್ಗೆ, ನಿತ್ಯಾನುಷ್ಠಾನದ ಬಗ್ಗೆ, ಪರಮಾತ್ಮನ ಪೂಜೆ ಪ್ರತಿನಿತ್ಯ ಸ್ವಲ್ಪ ಹೊತ್ತಾದರೂ ಕೂಡ ಭಗವಂತನ ಪೂಜಾನುಷ್ಠಾನ ಅದನ್ನು ಮಾಡಬೇಕು. ಈ ಥರದ ದೈನಂದಿನ ಧಾರ್ಮಿಕ ಅನುಷ್ಠಾನದ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಪರಣಿಂಕೆಲ ಹರಿದಾಸ ಭಟ್ಟರು, ಡಾಕ್ಟರ್ ಸುರೇಶ್ ರಾವ್ ಇವರಿಬ್ಬರೂ ಕೂಡ ಅಂಥ ಒಂದು ಉತ್ತಮವಾದ ಧಾರ್ಮಿಕ ಜಾಗೃತಿಯ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಇದರ ಲಾಭವನ್ನು ಇದು ತೌಳವ ನಿತ್ಯಾನುಷ್ಠಾನ ಅಷ್ಟಮಠದ ಶಿಷ್ಯವರ್ಗಕ್ಕೆ ಸೇರಿದ ಮಧ್ವಾಚಾರ್ಯರ ಸಿದ್ಧಾಂತದ ಅನುಯಾಯಿಗಳಾದ ತೌಲವ ಎಲ್ಲರೂ ಕೂಡ ಈ ಧಾರ್ಮಿಕ ಅನುಷ್ಠಾನವನ್ನು ನಡೆಸಿಕೊಂಡು ಆ ಮೂಲಕ ತಮಗೆ ಶ್ರೇಯಸ್ಸನ್ನು ಸಾಧಿಸಬೇಕು. ಈ ಒಂದು ಕಾರ್ಯವನ್ನು ನಡೆಸಿದ ಹರಿದಾಸ ಭಟ್ಟರಿಗೂ ಸುರೇಶರಾರಿಗೂ ನಾವು ಅಭಿನಂದಿಸ್ತಾ, ಇದರಲ್ಲಿ ಸಹಕರಿಸಿದ ಎಲ್ಲ ತಾಂತ್ರಿಕ ವರ್ಗದವರಿಗೂ ಕೂಡ ನಮ್ಮ ಅಭಿನಂದನೆಯನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡಲಿ. ಇದರ ಲಾಭವನ್ನು ತೌಳವ ಬ್ರಾಹ್ಮಣ ಸಮಾಜ ಅವಶ್ಯವಾಗಿ ಪಡೆಯಬೇಕಾಗಿ ಅಪೇಕ್ಷಿಸುತ್ತೇವೆ.
ನಿತ್ಯಾನುಷ್ಠಾನಂ ತೌಳವ ನಿತ್ಯಾನುಷ್ಠಾನಂ ತೌಳವ ನಿತ್ಯಾನುಷ್ಠಾನಂ ತೌಳವ ನಿತ್ಯಾನುಷ್ಠಾನಂ ತೌಳವ ನಿತ್ಯಾನುಷ್ಠಾನಂ ತೌಳವ ನಿತ್ಯಾನುಷ್ಠಾನಂ ನಿತ್ಯಾನುಷ್ಠಾನ ವಿಧಿಂ ಸತತಂ ಕುರುತಂ ನನುಭೋ ಸುಜನಃ ತೌಳವ ನಿತ್ಯಾನುಷ್ಠಾನ ವಿಧಿಂ ಸತತಂ ಕುರುತಂ ನನುಭೋ ಸುಜನ ಕರಣೆ ನಿಯತಂ ಪುರುಷಾರ್ಥತಮ ಸ್ಯಜನೆ ನರಕೆ ಸತತಂ ವಸತಿ ತೌಳವ ನಿತ್ಯಾನುಷ್ಠಾನ ವಿಧಿಂ ಸತತಂ ಕುರುತಂ ನನುಭೋ ಸುಜನ ಕರಣೆ ನಿಯತಂ ಪುರುಷಾರ್ಥತಮ ಸ್ಯಜನೆ ನರಕೆ ಸತತಂ ವಸತಿ ಸನಿ ಪನಿ ಸಗ ಸನಿ ಸನಿ ಪನಿ ಸಾ ಪಮ ಗಮ ಪನಿ ಪಮ ಪಮ ಗಮ ಪ ಪನಿ ಸಾ ಮ ಪನಿ ಸನಿ ಪನಿ ಪಮ ಗಮ ಪ ನಿ ಪಮ ಪಮ ಗ ಸ ಮಗ ಮಗ ಸಗ ಸನಿ ಪನಿ ಸಾ न ततोत्स्य परं जगतीड्यतमं परमात्पर तत्पुरुषोत्तमतः न ततोत्स्य परं जगतीड्यतमं परमात्पर तत्पुरुषोत्तमतः तदलं बहुलोकविचिन्तनय प्रवणं कुरु मानसमीसपदे न ततोत्स्य परं जगतीड्यतमं परमात्पर तत्पुरुषोत्तमतः तदलं बहुलोकविचिन्तनय प्रवणं कुरु मानसमीसपदे सनि पनि सग सनि सनि पनि सा पम गम पनि पम पम गम प पनि सा म पनि सनि पनि पम गम प नि पम पम ग स मग मग सग सनि पनि सा तौळव नित्यानुष्ठानम् तौळव नित्यानुष्ठानम् तौळव नित्यानुष्ठानम् ಯಾಂತ್ರಿಕ ಜೀವನದಲ್ಲಿ ಮನುಷ್ಯ ತನ್ನ ನಿತ್ಯ ಅನುಷ್ಠಾನ ಪದ್ಧತಿಗಳನ್ನು ಮರೆಯುವಂತಹ ಸಂದರ್ಭ ಬಂದಿದೆ. ಅನೇಕ ಮಂದಿ ವಿದೇಶಕ್ಕೆ ಹೋಗಿರ್ಬೋದು, ಸ್ವದೇಶದಲ್ಲೇ ಇರ್ಬೋದು, ತಮ್ಮ ಕಾರ್ಯಭಾರದ ಒತ್ತಡಗಳಿಂದ ಅಥವಾ ತಮ್ಮ ಜೀವನೋಪಾಯದ ಅನಿವಾರ್ಯತೆಯಿಂದಾಗಿ ತನ್ನ ನಿತ್ಯ ಕರ್ಮವನ್ನೇ ಅವನು ಮರೆಯುವಂತಹ ಪರಿಸ್ಥಿತಿ ಬಂದಿದೆ. ಅಂತಹ ಸಂದರ್ಭದಲ್ಲಿ ತೌಳವ ನಿತ್ಯಾನುಷ್ಠಾನ ಪದ್ಧತಿಯನ್ನು ಪುನರುಜ್ಜೀವನಗೊಳಿಸುವುದರ ಮೂಲಕ, ಸಾಕ್ಷ್ಯ ಚಿತ್ರದ ಮೂಲಕ ಅದನ್ನು ಎಲ್ಲ ಮಂದಿಗೂ ಪರಿಚಯಿಸುವಂಥ ಒಂದು ದೊಡ್ಡ ಕೆಲಸ ಪೆರಣಂಕಿಲ ಹರಿದಾಸ ಭಟ್ ಮತ್ತು ಡಾಕ್ಟರ್ ಸುರೇಶ್ ರಾವ್ ಇವರ ಮುಂದಾಳತ್ವದಲ್ಲಿ ನಡೀತಾ ಇದೆ. ನಿಜಕ್ಕೂ ಇದು ಅಭಿನಂದನೀಯವಾಗಿರತಕ್ಕಂತಹ ಉತ್ಕೃಷ್ಟವಾಗಿರತಕ್ಕಂತಹ ಕೆಲಸ. ಇದಕ್ಕೆ ತಾಂತ್ರಿಕ ವರ್ಗದಲ್ಲಿಯೂ ಕೂಡ ಉತ್ಕೃಷ್ಟವಾದ ಸಹಕಾರವನ್ನು ನೀವೆಲ್ಲ ನೀಡುತ್ತಾ ಇದ್ದೀರಿ. ನಿಮ್ಮ ಯಶಸ್ಸಿಗೆ ಭಗವಂತ ನಿಮ್ಮ ಪ್ರಯತ್ನಕ್ಕೆ ಭಗವಂತ ವಿಶೇಷವಾದ ಫಲವನ್ನು ಕೊಡಲಿ, ಯಶಸ್ಸನ್ನು ಕೊಡಲಿ. ಇದರಿಂದ ಪ್ರಯೋಜನ ಪಡೆತಕ್ಕಂಥ ಅನೇಕ ಮಂದಿ ಅವರು ಮುಂದಿನ ಜನಾಂಗಕ್ಕೂ ಕೂಡ ಈ ರೀತಿಯ ಮಾರ್ಗದರ್ಶನ ಕೊಡುವುದರ ಮೂಲಕ ಒಳ್ಳೆಯ ದಾರಿಯಲ್ಲಿ ಸಾಗಲಿಕ್ಕೆ ಬೇಕಾಗಿರತಕ್ಕಂತಹ ಸಂಸ್ಕಾರವನ್ನು ಹಸ್ತಾಂತರ ಮಾಡುವಂತಹ ಅಥವಾ ಅದನ್ನು ಪರಂಪರೆಗೆ ತಲುಪಿಸುವಂಥ ದೊಡ್ಡ ಕೆಲಸಕ್ಕೆ ಇದೊಂದು ದೊಡ್ಡ ಮಾಧ್ಯಮವಾಗಿ ಪರಿಣಮಿಸಲಿ ಅಂತ ನಾವು ಈ ಸಂದರ್ಭದಲ್ಲಿ ಆಶಿಸ್ತೇವೆ.
ದೇಹ ಎಷ್ಟು ಮುಖ್ಯ, ಮನಸ್ಸು ಅಷ್ಟೇ ಮುಖ್ಯವಾದ್ದು. ಮನಸ್ಸಿನಲ್ಲಿ ಪ್ರಾರ್ಥನೆ ಬಲಿಷ್ಠವಾದಷ್ಟು ದೇಹ ಬಲಿಷ್ಠ ಆಗ್ತದೆ, ಮನೆ ಸುರಕ್ಷಿತವಾಗಿರ್ತದೆ, ಸಮಾಜ ಬೆಳೀತದೆ, ದೇಶಕ್ಕೆ ಒಳ್ಳೆಯ ರಕ್ಷಣೆ. ಮನಸ್ಸಿನಲ್ಲಿ ಮಾಡುವ ಪ್ರಾರ್ಥನೆಯಿಂದ ಇಡೀ ಜಗತ್ತಿನಲ್ಲಿ ಕಾಲಕಾಲಕ್ಕೆ ಏನಾಗಬೇಕು, ಕಾಲೇ ವರ್ಷತೋ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ, ಇದೆಲ್ಲ ಸಹಜವಾದ ಪ್ರಕ್ರಿಯೆ ಆಗಿಬಿಡ್ತದೆ ಅಂತ. ಸಂಧ್ಯಾವಂದನೆಯ ಮಹತ್ವ, ಎಲ್ಲ ಇಂದ್ರಿಯಗಳು ಸುಶಿಕ್ಷಿತ ಸುರಕ್ಷಿತ. ಅಷ್ಟೇ ಅಲ್ಲ, ಸಂಧ್ಯಾವಂದನೆಯಿಂದ ನಾಲಿಗೆಯ ಮನಸ್ಸಿನ ಎಲ್ಲ ನಿಯಂತ್ರಣ. ಅಷ್ಟೇ ಅಲ್ಲ, ನಾಲಿಗೆಯಲ್ಲಿ ಏನು ಹೇಳ್ತಾನೆ ಅದೆಲ್ಲ ಸತ್ಯ ಆಗುತ್ತೆ. ಭಾಗವತ ಹೇಳುವ ಹಾಗೆ ಶೃಂಗಿಯ ಶಾಪದಿಂದ ಒಬ್ಬ ರಾಜ ತನ್ನ ದೇಹದ ಅಂತ್ಯವನ್ನು ಕಾಣಬೇಕಾದ ದುರಂತ ಬಂತು. ಒಬ್ಬ ಬ್ರಹ್ಮಚಾರಿ ಶೃಂಗಿಯ ಮಾತು ಸತ್ಯ ಆಯಿತು. ಯಾಕೆಂದರೆ ಅವನ ನಾಲಿಗೆಯಲ್ಲಿ ಭಗವಂತ ಕೂತ. ಯಾಕೆಂದರೆ ಅವನು ಮಾಡುವ ದಿನನಿತ್ಯದ ಸಂಧ್ಯಾವಂದನೆ ಗಾಯತ್ರಿ ಮಂತ್ರದ ಜಪ. ಹಾಗಾಗಿ ಕಾಲಕ್ಕೆ ಸರಿಯಾಗಿ ಮಾಡುವ ಜಪದಿಂದ ತಾನು ಮಾತ್ರ ಬೆಳೆಯುವುದಲ್ಲ, ತನ್ನ ಕುಟುಂಬ ಮಾತ್ರ ಅಲ್ಲ, ತನ್ನ ಮನೆ ಮಾತ್ರ ಬೆಳಗುವುದಲ್ಲ, ಇಡೀ ದೇಶಕ್ಕೆ ಕ್ಷೋಭ ಪರಿಹಾರ ಆಗುವ, ಸುಭಿಕ್ಷೆ ಆಗುವ ಇಂತಹ ಕಾರ್ಯಕ್ರಮ ನಡೀಲೇಬೇಕಾದ್ದು, ನಾವು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಒಳ್ಳೆಯ ಪ್ರಾರ್ಥನೆ ಯಾರಿಗೆ ಬೇಡ? ಬುದ್ಧಿ ಚೆನ್ನಾಗಿರಬೇಕು, ನಮ್ಮ ಮನಸ್ಸು ಚೆನ್ನಾಗಿರಬೇಕು. ಇದು ಬ್ರಾಹ್ಮಣನಾದವ ಮಾಡಲೇಬೇಕಾಗಿರ್ತಕ್ಕಂತಹ ಈ ಕರ್ತವ್ಯಗಳು. ಇದನ್ನು ನಮ್ಮ ಹಿರಿಯರು ಹೇಳಿಕೊಡಬೇಕಾದ್ದು. ಹಿರಿಯರ ಕರ್ತವ್ಯ, ಯದ್ಯದ ಆಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ ಸಯತ್ ಪ್ರಮಾಣಂಕುರುತೆ ಲೋಕಸ್ತದನು ವರ್ತತೆ. ಆ ದೃಷ್ಟಿಯಲ್ಲಿ ಇಂತಹ ಸಂಧ್ಯಾವಂದನೆ ಇವತ್ತು ಮಾಸಿ ಹೋಗುವ ಇಂತಹ ಸಂಧಿಕಾಲದಲ್ಲಿ ಈ ಪವಿತ್ರವಾದ ಈ ಕಾರ್ಯಕ್ರಮಕ್ಕೆ ಹತ್ತಾರು ಮಂದಿ, ಹಲವಾರು ಸಂಸ್ಥೆಗಳು ಹೆಗಲು ಕೊಟ್ಟು ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಹರಿಗುರುಗಳ ಅನುಗ್ರಹ ರಕ್ಷೆ ಇರಲಿ ಅಂತ ಪ್ರಾರ್ಥಿಸ್ತಾ ವಿಶೇಷವಾಗಿ ಅವರನ್ನೆಲ್ಲ ಅಭಿನಂದಿಸುತ್ತೇವೆ. The conduct and practice of religious austerities very appropriate to geography. At the footsteps of the western Ghats of Sahyadri, there lies the vast coast belt of South Canara, which is also known as the land of Tulu-speaking people. This Taulava belt is a part of Parashurama Shrishti. Jagadguru Sri Madhvacharya took birth in this Tulu Nadu and gave us the most logical, sound and scientific philosophy of Dvaita Siddhanta. He also explained in detail the conduct and practice of various daily austerities or anushtanas. As per these directions, anushtanas like Sandhya Vandana, Agni Karya, Yajnopavita Dharana Vidhi, Bhojana Mantra, etc. have been explained and demonstrated in this video. These practices are followed by a young Brahmin boy when he attains the age of 7 or 8 after he undergoes the Upanayana Samskara and gets the Brahmopadesham at the hands of his father. However, these days it may not be possible for the priests who facilitate the rites of Upanayana to be able to teach these precepts clearly to the young. It is also not easy to learn these on one's own, as every anushtana has two aspects. One is the mantra and other is the tantra. Mantras are what we pronounce and tantras are what we do physically along with the mantras. Mantras one can learn by reading or listening to a pre-recorded version. However, Tantra one cannot learn by oneself. It is best learned when one learns from the demonstration of the right method. In today's modern world, if all were to practice these religious austerities correctly, then a video demonstration of these practices will go a long way in facilitating it.
It was with these objectives that the present video has been conceived and is released. We sincerely believe that this video will help both the young and elders of our community desiring to learn these Anushtanas correctly. This is a wonderful opportunity not only for a seeker who is newly initiated, but also one who is desirous of learning the practices correctly so as to imbibe the right pronunciation and the correct method of practice of these Anushtanas. Namaskara. The universe we are born in is indeed the greatest creation of the Almighty. Amongst the 85 lakhs of species born in this world, mankind has been considered as the greatest of all creations. And even within that, Brahmin birth is considered as the most evolved one. A man is not considered Brahmin by virtue of his birth alone. He is eligible to become Brahmin if the rites of passage like Upanayana, Namakarna, Japa, Puja, Agnikarya, etc. he needs to perform if he really needs to qualify to be called as a Brahmin. With an objective of the children born to Brahmin family to have an opportunity to retain the Brahminism, we since last 18 years at Katil's Durga Samskrita Pratisthana has been conducting Vasanta Veda Shibira in the month of April for about a month's time. In order to rekindle the interest in these rituals, we have decided to come out with a video CD to help the children of Taulava Brahmins of Parashurama Srishti, and it's called Taulava Nityanusthana. In today's life, there are two ways of spreading the light. Either you be the candle or you be the mirror to reflect it. I am not qualified to teach these rituals, but I can be a mirror reflecting these things by recording it in a video with the proper correct methodology so that children can see these videos and learn in a proper fashion. I dedicate this compact disc to my father Katil Sanjeev Rao and my loving mother Kartyayani Rao. On the occasion of my 60th birthday, I have offered this invaluable gift to the Taulava community with the hope and desire that they will take a full benefit of this compact disc. If Parashurama Srishti Taulava Brahmins make use of this CD in their day-to-day practice, I will feel fully contented and blessed. Thank you.